ನಮ್ಮ ಮೆಟ್ರೋ ಪಿಂಕ್ ಲೈನ್ನಲ್ಲಿ ಮೊದಲ ಬಾರಿಗೆ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಬಾಗಿಲುಗಳನ್ನು ಪರಿಚಯಿಸ್ತಾ ಇದೆ. ಇದು ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸಿ ಅಹಿತಕರ ಘಟನೆಗಳನ್ನು ತಡೆಯುತ್ತೆ. ದೆಹಲಿ, ಮುಂಬೈ ಮೆಟ್ರೋಗಳಲ್ಲಿರುವ ಈ ತಂತ್ರಜ್ಞಾನ ಬೆಂಗಳೂರಿನ ಪಿಂಕ್ ಲೈನ್, ಮೆಜೆಸ್ಟಿಕ್ ಮತ್ತು ಸೆಂಟ್ರಲ್ ಕಾಲೇಜು ನಿಲ್ದಾಣಗಳಲ್ಲಿ ಅಳವಡಿಕೆಯಾಗಲಿದ್ದು, ಈ ಕುರಿತ ಡೀಟೇಲ್ಸ್ ಎಲ್ಲಿದೆ. ಬೆಂಗಳೂರು ಮೆಟ್ರೋದಲ್ಲಿ ಹೊಸ ಯೋಜನೆಯೊಂದು ಬರಲಿದೆ. ನಮ್ಮ ಮೆಟ್ರೋ ಮೊದಲ ಬಾರಿಗೆ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಬಾಗಿಲುಗಳನ್ನು PSD ಪರಿಚಯಿಸಲು ಸಿದ್ಧತೆ ನಡೆಸ್ತಾ ಇದ್ದು, ಈ ಯೋಜನೆ ಮುಂಬರುವ ಪಿಂಕ್ ಲೈನ್ನಲ್ಲಿರುವ ನಿಲ್ದಾಣಗಳಿಂದ ಆರಂಭ ಆಗುತ್ತೆ. ಈಗಾಗಲೇ ಪೂರ್ಣ ಪ್ರಮಾಣದ ಮೂಲ ಮಾದರಿಯನ್ನ ನಿರ್ಮಾಣ ಮಾಡಲಾಗಿದೆ ಅಂತ ವರದಿಯೊಂದು ಹೇಳಿದೆ. 21.26 ಕಿಲೋಮೀಟರ್ ಕಾಳೇನ ಅಗ್ರಹಾರ ನಾಗವಾರ ಕಾರಿಡಾರ್ನಲ್ಲಿ ಸಿವಿಲ್ ಕಾಮಗಾರಿಗಳು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ. BMRCL, PSDಗಳು ಸೇರಿದಂತೆ ಪ್ರಮುಖ ವ್ಯವಸ್ಥೆಗಳ ಹಳಿಗಳ ಜೋಡಣೆ ಕಾರ್ಯವನ್ನ ಆರಂಭಿಸಿದೆ ಅಂತ ವರದಿಯಾಗಿದೆ. ಈ ಬಾಗಿಲುಗಳು ಎಷ್ಟು ಉಪಯುಕ್ತವಾಗಿದೆ ಎಂದರೆ, ಮೆಟ್ರೋ ಅದರ ಗಮ್ಯ ಸ್ಥಾನದಲ್ಲಿ ಸರಿಯಾಗಿ ಬಂದು ನಿಂತಾಗ ಮಾತ್ರ ಈ ಬಾಗಿಲು ತೆರೆಯುತ್ತೆ. ಜೊತೆಗೆ ಇದು ಜನ ಮೆಟ್ರೋ ಹತ್ತುವಾಗ ಆಕಸ್ಮಿಕವಾಗಿ ಬಾಗಿಲು ಬಳಿ ಬೀಳೋದನ್ನ ಕೂಡ ತಡೆಯುತ್ತೆ. ಇತ್ತೀಚಿನ ದಿನಗಳಲ್ಲಿ ಪವರ್ ಹಳಿಗಳ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣಗಳು ಹೆಚ್ಚಾಗಿದೆ. ಆದರೆ PSDಗಳಿಂದ ಇಂತಹ ಪ್ರಕರಣಗಳು ಕಡಿಮೆ ಆಗಲಿದೆ. ಇದರ ಜೊತೆಗೆ PSDಗಳು ಪ್ಲಾಟ್ಫಾರ್ಮ್ಗಳು ಸುರಂಗ ಮಾರ್ಗದಲ್ಲಿ ಉಂಟಾಗುವ ವಾಯು ವಿನಿಮಯವನ್ನ ಕಡಿಮೆ ಮಾಡುತ್ತೆ. ದೆಹಲಿ, ಮುಂಬೈ ಮತ್ತು ಚೆನ್ನೈನಲ್ಲಿರುವ ಮೆಟ್ರೋಗಳಲ್ಲಿ ಈಗಾಗಲೇ ಈ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಆದರೆ ಬೆಂಗಳೂರಿನಲ್ಲಿರುವ 83 ನಿಲ್ದಾಣಗಳಲ್ಲಿ ಯಾವುದಕ್ಕೂ ಇದನ್ನು ಅಳವಡಿಸಿಲ್ಲ. ಇನ್ನು ಈಗಾಗಲೇ ಮಾದರಿ ವಿದ್ಯುತ್ ಸ್ಥಾವರವನ್ನ ಹೊಂದಿರುವ MG ರಸ್ತೆಯ ಮೆಟ್ರೋ ನಿಲ್ದಾಣದಿಂದ ಈ ಯೋಜನೆಯನ್ನು ಪ್ರಾರಂಭ ಮಾಡುವ ಸಾಧ್ಯತೆ ಇದೆ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಈ ಯೋಜನೆಗೆ ಅನುಮೋದನೆ ಸಿಕ್ಕ ನಂತರ 6 ತಿಂಗಳ ಅವಧಿಯಲ್ಲಿ ಪಿಂಕ್ ಲೈನ್ನಲ್ಲಿರುವ ಎಲ್ಲ 12 ಸುರಂಗ ಮಾರ್ಗಗಳಿಗೂ PSDಗಳನ್ನು ಅಳವಡಿಸಲಾಗುವುದು ಅಂತ ಹಿರಿಯ BMRCL ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪ್ರತಿಯೊಂದು ದ್ವಾರವು ಸುಮಾರು 2.15 ಮೀಟರ್ ಎತ್ತರ ಇದ್ದು, ಪ್ಲಾಟ್ಫಾರ್ಮ್ ಗೇಟ್ಗಳು 1.4 ಮೀಟರ್ ಎತ್ತರ ಇದೆ ಹಾಗೂ 128 ಮೀಟರ್ ಪ್ಲಾಟ್ಫಾರ್ಮ್ ಅನ್ನ ವ್ಯಾಪಿಸಿರುತ್ತೆ. ಪ್ರತಿ ನಿಲ್ದಾಣದ ವೆಚ್ಚ 9 ಕೋಟಿ ರೂಪಾಯಿ ಅಂತ ವರದಿಯಲ್ಲಿ ಅಂದಾಜಿಸಲಾಗಿದೆ. ಇದು ಜೂನ್ 2024ರಲ್ಲಿ ಆಲ್ಸ್ಟ್ರೋಮ್ ಟ್ರಾನ್ಸ್ಪೋರ್ಟ್ ಜತೆಗೆ ಮಾಡಿಕೊಂಡ ದೊಡ್ಡ ಒಪ್ಪಂದದ ಭಾಗವಾಗಿದೆ. ಇನ್ನು ಈ ಯೋಜನೆಯನ್ನ ಪಿಂಕ್ ಲೈನ್ ಮಾತ್ರ ಅಲ್ಲದೆ ಪರ್ಪಲ್ ಲೈನ್ನಲ್ಲಿರುವ ಮೆಜೆಸ್ಟಿಕ್ ಮತ್ತು ಸೆಂಟ್ರಲ್ ಕಾಲೇಜು ನಿಲ್ದಾಣಗಳಲ್ಲಿ PSD ಅಳವಡಿಸಲಾಗುವುದು ಅಂತ ಹೇಳಲಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.